ವೀಕ್ಷಕರೇ, ಈ ಕಾರ್ಯಕ್ರಮದಲ್ಲಿ ಇಡೀ ವಾರದ ವಿಶೇಷತೆಯ ಜೊತೆಗೆ ಇಡೀ ವಾರ 12 ರಾಶಿಗಳ ಫಲಾಫಲ ಹೇಗಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡಲಾಗುತ್ತೆ. ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಸಹ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಬಹುದು, ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಸಹ ಕಂಡುಕೊಳ್ಬಹುದು. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಶಾಸ್ತ್ರಿಗಳೇ, ಮೊದಲಿಗೆ ಒಂದೊಳ್ಳೆ ಮಾತಿನಿಂದ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಒಂದೊಳ್ಳೆ ಮಾತನ್ನು ತಿಳಿಸ್ಕೊಡೋದಾದ್ರೆ ವೀಕ್ಷಕರಿಗೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯ ಶರತೌ ವಾಚನ್ನ ಸದುತಾತ್ಮನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು, ಶುಭವಾರವಾಗಿರಲಿ ಈ ದಿವಸ, ಈ ಒಂದು ವಾರ. ತತ್ಪೂರ್ವದಲ್ಲಿ ಈ ವಾರ ಶುಭವಾಗಬೇಕಾಗಿದ್ದರೆ ನಾವು ನಮ್ಮ ಮನಸ್ಥಿತಿಯನ್ನು ಸ್ವಲ್ಪ ಸರಿಪಡಿಸ್ಕೊಳ್ಬೇಕಾಗತ್ತೆ. ಅಂಥ ಮನಸ್ಸನ್ನು ಸರಿಪಡಿಸಿಕೊಳ್ಳಲಿಕ್ಕೆ ದಾರಿ ಯಾವುದು? ಅದೇ ಈ ಶುಭ ನುಡಿ ಅಥವಾ ಒಳ್ಳೆಯ ಮಾತು. ಗಮನಿಸಿ, ಒಂದು ವಿಶೇಷವಾದ ಮನಸ್ಸನ್ನು ತಿದ್ದಿಕೊಳ್ಳಲಿಕ್ಕೆ ಇರತಕ್ಕಂಥ ಒಂದು ಮಾತಿದು. ಅಪರಾಧಂ ಸಹೇತಾಲ್ಪಂ ತುಷ್ಯೇದಲ್ಪೇಪಿ ಚೋದಯೇ ಮಹೋಪಕಾರಾಂಶ್ಚ ಅಧ್ಯಕ್ಷಾನ್ ಪ್ರಗ್ರಹೇಣ ಅಭಿಪೂಜೆಯೇತ್ ಅಂತಕ್ಕಂಥದ್ದು ಇದೊಂದು ವಿಶೇಷ ಸುಭಾಷಿತ. ಅಪರಾಧಂ ಸಹೇತಾಲ್ಪಂ, ಒಂದು ಸಣ್ಣ ಪುಟ್ಟ ತಪ್ಪು ಮಾಡಿಬಿಟ್ರೆ, ಅಪರಾಧಗಳಾದರೆ ಸಹಿಸ್ಕೋಬೇಕಂತೆ. ನಾವು ಯಾವುದೋ ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ, ಏನೋ ಗಾಡಿ ಟಚ್ ಆಗಿಬಿಟ್ಟಿರುತ್ತೆ, ತಕ್ಷಣ ಯಾವ ಮಟ್ಟಿಗೆ ಕೆಂಡಾಮಂಡಲ ಕೋಪ ಬರುತ್ತೆ ಅಂದರೆ ಸಿಗದಾಕ್ಬಿಡುವಷ್ಟು. ಅದಲ್ಲ, ಮನೇಲಿ ಏನೋ ಸಣ್ಣ ಪುಟ್ಟ ಪಾತ್ರೆ ಎತ್ತಿಡು ಅಂತಾರೆ ಅಮ್ಮ, ಮಕ್ಕಳಿಗೆ ಎಂಥ ಕೋಪ ತಗೊಂಡೋಗಿ ಕೂಕೋದು. ಸಣ್ಣ ಅಂದರೆ ಏನಾದರೂ ಹೇಳಿ ಅಥವಾ ಯಾವುದಾದ್ರೂ ಸಂದರ್ಭದಲ್ಲಿ ನಮಗೇನಾದ್ರೂ ಸ್ವಲ್ಪ ತೊಡಕುಗಳು, ಕಹಿ ಆಯಿತು ಅಂತಂದರೆ ಆಯಿತು, ಅದನ್ನು ಅಲ್ಲಿ ಕ್ಷಮಿಸಬೇಕು, ಆಯಿತು ಅಂತ ಮುಂದುವರಿಬೇಕು. ಏನೋ ಹೇಳಿದ್ದಾರೆ ದೊಡ್ಡವರು ಅಂತಂದರೆ ಆಯಿತು ಮಾಡಿ ಒಂದು ಸಮಾಧಾನ ತಂದುಕೊಂಡು ಮುಂದುವರಿಬೇಕು. ಓದು ಅಂತಂದರೆ ಅದು ಕೋಪ ಬಂದುಬಿಟ್ರೆ ಹಾಗಲ್ಲ. ಅಥವಾ ಅವ್ರು ಓದಲಿಲ್ಲ, ಏನೋ ಸಣ್ಣ ತಪ್ಪು ಎಡವಟ್ಟೆ ಮಾಡಿಬಿಡ್ತಾರೆ, ದೊಡ್ಡವರು ಹಾಗೆ ವ್ಯತಿರಿಕ್ತವಾಗಿ ವರ್ತಿಸ್ತಕ್ಕಂಥದ್ದು. ಪರಸ್ಪರ ಇದು ಎರಡು ಅರ್ಥ ಅದನ್ನು ಸೂಚಿಸ್ತಾ ಇದೆ. ಮತ್ತು ಆಮೇಲೆ ಸ್ವಲ್ಪವಾದರೂ ಸಂತುಷ್ಟತೆ ಇದ್ದರೆ ಅದನ್ನು ತಗೋಬೇಕು ಮನಸ್ಸಿಗೆ. ಎಷ್ಟೋ ಜನಕ್ಕೆ ಕೆಲಸಗಳೇ ಇಲ್ಲ, ಕೆಲಸ ಇರ್ತಕ್ಕಂಥವ್ರು ಅಪ್ಪ ಸದ್ಯದ ನಮ್ಮ ಮಟ್ಟಿಗೆ ಕೆಲಸ ಇದೆಯಲ್ಲ, ಆ ಸಂತುಷ್ಟಿಯನ್ನು ಅನುಭವಿಸಬೇಕು. ಎಷ್ಟೋ ಜನ ಊಟವೇ ಇಲ್ಲ, ನಮಗೆ ಊಟ 2 ಹೊತ್ತಿನ ಊಟ ಸಿಗ್ತಾ ಇದೆಯಲ್ಲ, ಆ ಒಂದು ಸಂತುಷ್ಟಿಯನ್ನು ಕಾಣಬೇಕಂತ. ಒಂದು ಕ್ಷಮಾಗುಣ, ಸ್ವಲ್ಪ ಮಟ್ಟಿಗೆ ಸಂತುಷ್ಟತೆಯನ್ನು, ಬೇರೆಯವಲ್ಲಿರ್ತಕ್ಕಂಥ ಯಾವುದೋ ಒಂದು ವಸ್ತು ನಮ್ಮಲ್ಲಿ ಇಲ್ಲ ಅಂತಂದ್ರೆ ಅತಿಯಾಗಿ ಕೊರಗೆ ನಾವು ರಾಡಿ ಮಾಡ್ಕೊಳ್ಳೋದಕ್ಕಿಂತ ನನ್ನಲ್ಲಿ ಪರವಾಗಿಲ್ಲ, ಜೀವನಕ್ಕೆ ತೊಂದರೆ ಆಗದೇ ಇರ್ತಕ್ಕಂಥ ಪರವಾಗಿಲ್ಲ ಅನ್ನೋ ಆ ಥರದ್ದು ಒಂದು ಗುಣಗಳನ್ನು ನಾವು ಬೆಳೆಸ್ಕೊಂಡಾಗ ಅದು ಒಂದು ರೀತಿಯಲ್ಲಿ ಬೇರೆ ಒಳ್ಳೆಯ ಮಾರ್ಗಕ್ಕೆ ನಮ್ಮನ್ನು ತಗೊಂಡು ಹೋಗುತ್ತೆ. ಅಷ್ಟಲ್ಲದೆ ನಮ್ಮನ್ನು ಅನುಸರಿಸೋರು, ನಮ್ಮನ್ನು ನೋಡ್ತಕ್ಕಂಥವ್ರು ಒಂದಷ್ಟು ಜನ ಇರ್ತಾರೆ, ಅವರು ಕೂಡ ಈ ಮಾರ್ಗಕ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಆ ರೀತಿಯ ಒಂದು ಒಳ್ಳೆಯ ಮಾತಿದು. ಸರಿ ಶಾಸ್ತ್ರಿಗಳೇ, ಮನಸ್ಸನ್ನ ತಿದ್ದಿಕೊಳ್ಳೋದು ಹೇಗೆ ಅನ್ನೋದನ್ನ ಒಂದೊಳ್ಳೆ ಮಾತಿನಿಂದ ತಿಳಿಸ್ಕೊಟ್ರಿ. ಈಗ ಮೊದಲಿಗೆ ಇಡೀ ವಾರದ ವಿಶೇಷತೆಯ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಡಿ. ಗಮನಿಸೋಣ. ಈ ವಾರದಲ್ಲಿ ಪ್ರಧಾನವಾಗಿ ನಾವು ಗುರುತಿಸ್ತಕ್ಕಂಥದ್ದು ಏನು ಅದನ್ನು ನೋಡೋಣ. ಕೋಷ್ಟಕವನ್ನು ಗಮನಿಸಿ. ಈ ದಿವಸವೇ ತುಂಬ ಚೆನ್ನಾಗಿದೆ. ಶಾಕಂಬರಿ ವ್ರತ ಅಂತ ಕುಮಾರವ್ಯಾಸ ಜಯಂತಿ, ಬಹಳ ವಿಶೇಷವಾದ ದಿವಸ ಈ ದಿವಸ. ಕುಮಾರವ್ಯಾಸನ್ನು ನೆನೆಸಿಕೊಳ್ಳಬೇಕು. ಅವನಿಲ್ಲದೆ ನಮ್ಮ ಭಾವನೆಗಳಿಗೆ ಒಂದು ರಂಗು. ನಾವು ಕುಮಾರವ್ಯಾಸನ ಓದಿದರೆ ಗೊತ್ತಾಗುತ್ತೆ. ಮತ್ತು ಬನದ ಹುಣ್ಣಿಮೆ ಅದು ನಾಳೆ ದಿವಸ, ಮತ್ತು ನಾಳೆ ಕುಂಭಮೇಳ ಪ್ರಾರಂಭವಾಗ್ತಾ ಇದೆ. ನಮ್ಮ ಇಡೀ ದೇಶವನ್ನೇ ಸೆಳಿತಕ್ಕಂಥದ್ದು ಕುಂಭಮೇಳ. ಅದು ನಾಳೆ ಅಂದರೆ ಸೋಮವಾರದಿಂದ ಪ್ರಾರಂಭವಾಗುತ್ತೆ. ಮತ್ತು ಮಕರ ಸಂಕ್ರಾಂತಿ ಇದೆ ಈ ವಾರ, ಬಹಳ ವಿಶೇಷವಾಗಿರುತ್ತೆ. ಅಂದರೆ ಒಂದು ಪರಿವರ್ತನೆ, ಕಾಲ ನಮ್ಮನ್ನು ಇನ್ನೊಂದು ದಿಕ್ಕಿಗೆ, ಉತ್ತರದ ದಿಕ್ಕಿಗೆ ಕೊಂಡೊಯ್ತಕ್ಕಂಥ ಒಂದು ವಿಶೇಷವಾದ ಸಂದರ್ಭವನ್ನು ನಾವು ಕಾಣ್ತೀವಿ ಆ ದಿವಸ. ಏನು 14ನೇ ತಾರೀಕು, ಅದು ಮಂಗಳವಾರ ದಿವಸ ಸಂಕ್ರಾಂತಿ. ಸಂಕ್ರಾಂತಿ ಅಂದರೆ ಸಮ್ಯಕ್ ಕ್ರಾಂತಿ, ಒಳ್ಳೆಯ ನಡಿಗೆ ಅಂತ. ಅದು ನಮ್ಮ ಜೀವನಕ್ಕೆ ಪ್ರಾರಂಭವಾಗಲಿ ಅನ್ನುವ ದೃಷ್ಟಿಯಲ್ಲಿ ಆ ಸಂಕ್ರಾಂತಿಯನ್ನು ಕಾಣ್ತಕ್ಕಂಥದ್ದು. ಅದನ್ನು ನಾವು ಆ ದಿವಸ ವಿಶೇಷವಾಗಿ ಅರ್ಥೈಸೋಣ, ಚೆನ್ನಾಗಿ ತಿಳ್ಕೊಳ್ಳೋಣ ಅದನ್ನು. ಅದು ಪ್ರಧಾನವಾಗಿ ನಾವು ಗುರುತಿಸ್ತಕ್ಕಂಥದ್ದು ಈ ಒಂದು ವಾರದಲ್ಲಿ. ಮಂಗಳವಾರದ ನಂತರದಲ್ಲಿ ಇನ್ನೇನು ಅಂತಹ ಪ್ರಧಾನವಾದದ್ದನ್ನು ನಾವೇನು ಇಲ್ಲ. ಶನಿವಾರದ ಮಟ್ಟಿಗೆ ತ್ಯಾಗರಾಜರ ಆರಾಧನೆಯನ್ನು ಗುರುತಿಸ್ತೀವಿ. ಅದು ಸಂಗೀತ ಲೋಕದಲ್ಲಿರ್ತಕ್ಕಂಥವರಿಗೆ ಅವರು ಮಹಾ ಶಿಖರ. ತ್ಯಾಗರಾಜರು ಅಂತಂದರೆ ಅಷ್ಟು ನಮ್ಮ
ಪುರಂದರದಾಸರು, ತ್ಯಾಗರಾಜರು ಇವರೆಲ್ಲ ಪದ್ಯಗಳ ಮೂಲಕ ನಮಗೆ ಉಪನಿಷತ್ತುಗಳನ್ನು, ವೇದದ ಸಾರವನ್ನು ತಿಳಿಸಿಕೊಟ್ಟಂಥವರು. ಅಂಥವರ ಒಂದು ಸ್ಮರಣೆ ಅದು ಶನಿವಾರ ದಿವಸ ಇದೆ. ಅದನ್ನು ನಾವು ಆ ದಿವಸ ನೋಡೋಣ, ಚಿಂತನೆ ಮಾಡೋಣ. ಇದು ಪ್ರಧಾನವಾದ ವಾರದ ವಿಶೇಷಗಳು. ಸರಿ ಶಾಸ್ತ್ರಿಗಳೇ, ಕಾಲರ್ ರೆಡಿ ಇದ್ದಾರೆ. ಜಯಲಕ್ಷ್ಮಿ ಅವರು ಮಂಡ್ಯದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಜಯಲಕ್ಷ್ಮಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕು. ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ತಿಳಿಸ್ಕೊಡಿ. 4/3/60 ಮೇಡಮ್. 4/3/1960. ಸಮಯ ಗೊತ್ತಿಲ್ಲ ಮೇಡಮ್. ಸರಿ, ಏನ್ ಪ್ರಶ್ನೆ ಇತ್ತು? ನಾನು ಆರೋಗ್ಯದ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಜಯಲಕ್ಷ್ಮಿ ಅವರೇ. ನಮಸ್ತೆ ಸರ್. ನಮಸ್ಕಾರ. ಯಾಕೋ ಕುಗ್ಗಿ ಹೋಗ್ಬಿಟ್ಟಿದ್ದೀರಲ್ಲ ಭಾಳ ಆರೋಗ್ಯದ ನನ್ನ ದೃಷ್ಟಿಯಿಂದ. ಹಣೆ ಬರೇನೆ ಸರಿ ಇಲ್ಲ ಸರ್. ಕಾರಣ ಏನು, ಯಾಕೆ ಹಿಂಗಾಯ್ತದೆ ಅಂತ ಕೇಳಬೇಕಿತ್ತು ಸರ್. ನೋಡಿ, ಮನುಷ್ಯನಿಗೆ ಕಷ್ಟಗಳು ಬರುತ್ತೆ, ಸಹಜ. ಕೆಲವೊಮ್ಮೆ ಏನಾಗುತ್ತೆ, ಆ ಹೊರೆ ಭಾರ, ಕಷ್ಟದ ಹೊರೆ ಭಾರವಾದಾಗ ಮನುಷ್ಯ ಕುಸಿತಾನೆ, ಮಾನಸಿಕವಾಗಿ ಕುಸಿತಾನೆ. ಸಹಜ. ನಿಮ್ಮ ಪರಿಸ್ಥಿತಿ, ನಿಮ್ಮ ಮಾತು ಅಷ್ಟು ಭಾರವಾಗಿದೆ, ಅರ್ಥ ಆಗುತ್ತೆ. ನೋಡಿ, ನಿಮ್ಮ ಜಾತಕ ಅಂದರೆ ನಿಮ್ಮ ಆ ದಿನಾಂಕಕ್ಕೆ ಗಮನಿಸ್ಕೊಂಡಾಗ ನಿಮ್ಮದು ವೃಷಭ ರಾಶಿಯಾಗುತ್ತೆ. ವೃಷಭ ರಾಶಿಗೆ ಈಗ ನೋಡಿ, ರಾಶ್ಯಾಧಿಪತಿಯ ಬಲದ ಜೊತೆಗೆ ಈ ತೃತೀಯದಲ್ಲಿರ್ತಕ್ಕಂತಹ ಕುಜ, ಆ ಜನ್ಮದಲ್ಲೇ ಇರ್ತಕ್ಕಂತಹ ಗುರು, ಅಷ್ಟಮಾಧಿಪತಿ ಬಂದು ಜನ್ಮವನ್ನು ಸೇರಿದಾಗ ಕಷ್ಟ ಸಹಿಸು, ದುಃಖವೆಲ್ಲ ಬಂದು ನಮಗೆ ಎರಗುತ್ತೆ. ದುಃಖದ ಅಧಿಪತಿಯವು ಈ ಒಂದು ರಾಶಿಗೆ ಗುರು ಸ್ವಲ್ಪ ಮಾರಕ. ಹೀಗಾಗಿ ನಿಮಗೆ ಸ್ವಲ್ಪ ಸಂಕಟವಾಗ್ತಾ ಇದೆ. ಸಾಧ್ಯವಾದರೆ ಒಂದು ಸಲ ಗುರುಚರಿತ್ರೆ ಪಾರಾಯಣ ಮಾಡಿ. ಗುರುಚರಿತ್ರೆ ಪಾರಾಯಣ ಮಾಡಿದರೆ ನೋಡಿ, ನಿಮ್ಮ ಮನಸ್ಸಿನ ನೋವು, ದುಃಖ ಇವೆಲ್ಲವೂ ಶಮನವಾಗುತ್ತೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಹತ್ತಿರದಲ್ಲಿ ಯಾವುದಾದ್ರು ಗುರುಮಂದಿರ ಇದ್ದರೆ ಅಲ್ಲಿ ಮಾಡಿಸಿ, ಒಳ್ಳೆಯದಾಗತ್ತೆ ಕೂಡ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಸುಮಾ ಅವರು ರಾಮನಗರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸುಮಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳಬೇಕು. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿಮ. 2/3/96 ಮೇಡಮ್. 2/3/1996. ಸಮಯ ಮಧ್ಯಾಹ್ನ 1:16. 1:16. ಏನ್ ಪ್ರಶ್ನೆ ಇತ್ತು? ಸ್ವಲ್ಪ ಪಿತ್ರಾರ್ಜಿತ ಆಸ್ತಿ ಬರ್ಬೇಕಿತ್ತು ಮೇಡಮ್. ಅದಕ್ಕೆ ಬರೋತ್ತಾ ಸಿಗುತ್ತಾ ನಮ್ಗೆ? ಓಕೆ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಸುಮಾ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ಇವರಿಗೀಗ ನಡೀತಾ ಇರತಕ್ಕಂಥ ಕಾಲ ಶುಕ್ರನ ಕಾಲದಲ್ಲಿದ್ದಾರೆ. ಶುಕ್ರ ಜಾತಕದಲ್ಲಿ ಲಾಭಸ್ಥಾನದಲ್ಲಿದ್ದಾನೆ. ಸಾಧ್ಯತೆ ಇದೆ, ಅನುಕೂಲ ಆಗುತ್ತೆ, ಯೋಚನೆ ಮಾಡೋದು ಬೇಡ. ನನಗನ್ಸುತ್ತೆ ನೋಡಿ, ಮುಂದಿನ ಈ ಏಪ್ರಿಲ್ 14 ನಂತರದಲ್ಲಿ ಇವರಿಗೆ ಅನುಕೂಲ ಉಂಟಾಗುವ ಸಾಧ್ಯತೆ ಹೆಚ್ಚಾಗಿದೆ. ಅನುಕೂಲ ಆಗುತ್ತೆ, ಆತಂಕ ಬೇಡ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಶಾಸ್ತ್ರಿಗಳು ಗಣೇಶ್ ಅಂತ ಒಬ್ರು ಕಾಲರ್ ರೆಡಿ ಇದ್ದಾರೆ. ಗಣೇಶ್ ಅವರೇ, ನಮಸ್ತೆ. 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 ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಆರೋಗ್ಯದ ಬಗ್ಗೆ ಕೇಳಬೇಕಾಗಿತ್ತು. ನಿಮ್ ಬಗ್ಗೆನೇನಾ? ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. ನಮಸ್ತೆ ಮೇಡಮ್. ಗಣೇಶ್ ಅವರೇ, ಟಿವಿ ವಾಲ್ಯೂಮ್ ನ ಕಡಿಮೆ ಮಾಡಿ, ಇಲ್ಲಾಂದ್ರೆ ಕಾಲ್ ಕಟ್ ಆಗುತ್ತೆ. ನನ್ನ ಬಗ್ಗೆ ಕೇಳಬೇಕಾಗಿತ್ತು. ಟಿವಿ ವಾಲ್ಯೂಮ್ ಕಡಿಮೆ ಮಾಡಿದ್ರಾ? ನೆನಪಿಲ್ಲ ಮೇಡಮ್. ಹುಟ್ಟಿದ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ. ಗಣೇಶ್ ಅವರೇ, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಹೌದು, ಕೇಳಿಸ್ತಾ ಇದೆ. ಈಗ ಹೇಳಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ ಕೇಳಬೇಕಾಗಿತ್ತು. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿದೆಯಾ? ಹುಟ್ಟಿದ ದಿನಾಂಕ ಮತ್ತು ನೆನಪಿಲ್ಲ ಮೇಡಮ್. ಸರಿ, 108 ಒಳಗೆ ಒಂದು ಸಂಖ್ಯೆ ಹೇಳಿ. 17. ಏನ್ ಪ್ರಶ್ನೆ ಇತ್ತು? ನನ್ನ ಆರೋಗ್ಯದ ಬಗ್ಗೆ. ಶಾಸ್ತ್ರಿಗಳಿದ್ದಾರೆ, ಮಾತಾಡಿ ಗಣೇಶ್ ಅವರೇ. ಗಣೇಶ್ ಅವರೇ, ನಮಸ್ಕಾರ. ನಮಸ್ಕಾರ. ನೀವು ಆ ಟಿವಿ ರೂಮಿಂದ ಹೊರಗೆ ಬಂದು ಮಾತಾಡಿದ್ರೆ ತುಂಬಾ ಚೆನ್ನಾಗಿ ಕೇಳಿಸುತ್ತೆ, ನಿಮಗೂ ನನಗೂ ಇಬ್ಬರಿಗೂ. ಅಲ್ಲ, ಸೌಂಡ್ ಕಮ್ಮಿ ಇಟ್ಕೊಂಡಿದ್ರೆ ಬೇಡ, ನೀವು ಅಲ್ಲಿಂದ ಹೊರಗೆ ಬಂದ್ಬಿಡಿ. ಕೇಳಿಸ್ಕೊಳ್ತಾ ಇದ್ದೀರಲ್ಲ, ಉತ್ತರ ಸಿಗುತ್ತೆ ನಿಮಗೆ. ಟಿವಿ ಅವ್ರು ನೋಡ್ತಾರೆ, ಪಕ್ಕದವರು ಮನೇಲಿ ಇರ್ತಾರೆ ಅಲ್ವಾ? ಆಯ್ತು. ಪಾಪ, ನಿಮ್ಮ ಆರೋಗ್ಯದ ಬಗ್ಗೆ ಕೇಳಿದ್ದೀರಾ ಅಲ್ವಾ ತಾವು? ನೋಡಿ, ಆರೋಗ್ಯದ ದೃಷ್ಟಿಯಿಂದ ನೀವು ಶನೈಶ್ಚರ ಕವಚವನ್ನು ಕೇಳಿಸ್ಕೊಳ್ಳಿ. ಪ್ರತಿ ದಿವಸ ಕೇಳಿಸ್ಕೊಳ್ಳಿ, ಹೇಳ್ಕೊಳ್ಳಿ. ಮತ್ತು ಹತ್ತಿರದಲ್ಲಿ ಯಾವುದಾದ್ರು ಶಿವ ಸನ್ನಿಧಾನ ಇದ್ದರೆ ಶಿವನಿಗೆ ರುದ್ರಾಭಿಷೇಕ ಮಾಡಿಸಿ, ಆ ಅಭಿಷೇಕ ತೀರ್ಥ ಜಲವನ್ನು ನೀವು ಸೇವನೆ ಮಾಡಿ. ಇವೆರಡು ಪ್ರತಿ ದಿವಸ ನೀವು ಮಾಡಿ. ಇದು ತುಂಬ ಸಹಾಯವಾಗುತ್ತೆ. ಬಹುಶಃ ಒಂದು 11 ದಿನದೊಳಗೆ ನಿಮಗೆ ಇದರ ರಿಸಲ್ಟ್ ಗೊತ್ತಾಗುತ್ತೆ. ಆತಂಕ ಬೇಡ, ಗಾಬರಿ ಬೇಡ, ಸರಿ ಹೋಗುತ್ತೆ, ಯೋಚನೆ ಮಾಡಬೇಡಿ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ರವಿಕುಮಾರ್ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರವಿಕುಮಾರ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು?
ಮಗನ ಬಗ್ಗೆ ಅವರ ಕೇಳಬೇಕಾಗಿತ್ತು. ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. ಮಾರ್ಚ್ 1, 1996. 1/3/1996. ಸಮಯ ಮಧ್ಯಾಹ್ನ 2:30. ಮಧ್ಯಾಹ್ನ 2:30. ಏನ್ ಪ್ರಶ್ನೆ ಇತ್ತು? ಉದ್ಯೋಗ ಮತ್ತೆ ವಿವಾಹದ ಬಗ್ಗೆ ಕೇಳಬೇಕಿತ್ತು. ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ರವಿಕುಮಾರ್ ಅವರೇ. ನಮಸ್ಕಾರ ಶಾಸ್ತ್ರಿಗಳೇ. ನಮಸ್ಕಾರ. ಮಗನಿಗೆ ಮದುವೆ ಮತ್ತೆ ಉದ್ಯೋಗದ ಬಗ್ಗೆ ಕೇಳಬೇಕಿತ್ತು. ಗೊತ್ತಾಯಿತು, ಪ್ರಶ್ನೆ ಗೊತ್ತಾಯಿತು. ನೋಡಿ, ಇವರಿಗೆ ಈಗ ನಡೀತಾ ಇರತಕ್ಕಂಥದ್ದು ಬುಧ ದಶೆಯಲ್ಲಿ ಈಗ ಕುಜನ ಭುಕ್ತಿ ನಡೀತಾ ಇದೆ. ನೋಡಿ, ಇವರಿಗೆ ಈಗ ಸ್ವಲ್ಪ ತಡವಾಯಿತು ಅನ್ನೋ ನಿಮಗೆ ಆತಂಕ ಇರುತ್ತೆ. ಆದರೆ ಇನ್ನೂ ಸ್ವಲ್ಪ ಕಾಲ ಹೋಗಬೇಕು, 2025 ಕಳಿಬೇಕು. ಆ ನಂತರದಲ್ಲಿ ಇವರಿಗೆ ಅನುಕೂಲ ಉಂಟಾಗುತ್ತೆ. ಕರ್ಮಾಧಿಪತಿ, ವಿವಾಹದ ಅಧಿಪತಿ ಗುರು ಇಬ್ಬರೂ ಚೆನ್ನಾಗಿದ್ದಾರೆ, ಅದರಲ್ಲಿ ಸಂಶಯ ಇಲ್ಲ. ಆದರೆ ಶನಿ ದೃಷ್ಟಿ ಇರೋದ್ರಿಂದ ಸ್ವಲ್ಪ ವಿಳಂಬವಾಗ್ತಾ ಇದೆ. ವಿವಾಹ ಸ್ಥಾನಕ್ಕೆ ವಿಳಂಬ, ಮತ್ತು ಅಲ್ಲಿ ಕೇತು ಇದ್ದಾನೆ ಕರ್ಮಸ್ಥಾನದಲ್ಲಿ. ಹೀಗಾಗಿ ಕೆಲಸದಲ್ಲೂ ಸ್ವಲ್ಪ ತೊಡಕುಗಳು. ಈ ಕಾರಣದಿಂದಾಗಿ ಒಂದು ಶನೈಶ್ಚರ ಮತ್ತು ಕೇತು ಈ ಗ್ರಹಶಾಂತಿ ಮಾಡಿಸೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಮತ್ತು ಪ್ರತಿ ಮಂಗಳವಾರ ಗಣಪತಿ ಸನ್ನಿಧಾನಕ್ಕೆ ಸ್ವಲ್ಪ ಬಾಳೆಹಣ್ಣು ಬೆಲ್ಲ ತೊಗೊಂಡು ಹೋಗಿ ಅವರು ಕೊಟ್ಟು ಒಂದು ನಮಸ್ಕಾರ ಮಾಡ್ಕೊಂಬರಕ್ಕೆ ಹೇಳಿ. ಅದು ಮಾಡಲಿ, ನಿರಂತರವಾಗಿ 1 ವರ್ಷ ಕಾಲ ಮಾಡಲಿ, ಪ್ರತಿ ಮಂಗಳವಾರ. ನೋಡಿ ಹೇಗೆ ಅನುಕೂಲ ಆಗುತ್ತೆ ಅಂತ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಗೋವಿಂದರಾಜು ಅವರು ಮೈಸೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಗೋವಿಂದರಾಜು ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 5/1/1997 ಮೇಡಮ್. 1997. ಸಮಯ ಮಧ್ಯಾಹ್ನ 1:15 ಮೇಡಮ್. ಏನ್ ಪ್ರಶ್ನೆ ಇತ್ತು? ಮಗಳ ಉದ್ಯೋಗ ಮತ್ತೆ ಮದುವೆ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಮದುವೆ. ನಮಸ್ಕಾರ ಗೋವಿಂದರಾಜು ಅವರೇ. ನಮಸ್ಕಾರ ಸರ್, ಕೋಟಿ ವಂದನೆಗಳು. ನಮಸ್ಕಾರ. ನಾವು ನಿಮ್ಮನ್ನ ನೋಡಿದೀವಿ ಸರ್, ಎಲ್ಲ ಬ್ಯಾಂಗ್ಳೂರಲ್ಲಿ BMTC ವರ್ಕ್ ಮಾಡ್ತಿದ್ದೆ ನಾನು. ಓಹೋ, ಸರಿ. ಮನೆಗೆ ಬರ್ಬೇಕಾಗಿತ್ತು, ಆಗಿಲ್ಲ. ಆಗಲಿ, ಸಂತೋಷ. ಯಾವಾಗ ಸಾಧ್ಯವಾಗುತ್ತೆ ಆಗ ಬನ್ನಿ, ನೋಡೋಣ. ಈಗ ಪಾಪ ನೀವು ಪ್ರಶ್ನೆ ಕೇಳಿದ್ದೀರಾ, ಉದ್ಯೋಗದ ಹೇಗಿದೆ ಅಂತ. ನೋಡಿ, ಹತ್ತಿರದಲ್ಲಿ ಯಾವುದಾದ್ರು ಶನೈಶ್ಚರ ಸನ್ನಿಧಾನ ಇದ್ದರೆ ಪ್ರತಿ ಶನಿವಾರ ಶನೈಶ್ಚರ ಮಂದಿರಕ್ಕೆ ಸ್ವಲ್ಪ ತೈಲ ಅಂದರೆ ಎಳ್ಳೆಣ್ಣೆಯನ್ನು ಕೊಟ್ಟು ಬರಲಿಕ್ಕೆ ಹೇಳಿ. ಕರ್ಮಾಧಿಪತಿ ವ್ಯಯದಲ್ಲಿದ್ದಾಗ ಕಾರ್ಯಹೀನೋ ಭವೇನ್ನರ ಅಂತ, ಕೆಲಸಗಳು ಯಾವುದೂ ಕೈಗೂಡೋದಿಲ್ಲ, ಹೀಗಾಗುತ್ತೆ. ಎಷ್ಟು ಪ್ರಯತ್ನ ಪಟ್ಟರೂ ಆಗೋದಿಲ್ಲ, ಹಾಗಾಗುತ್ತೆ. ಹೀಗಾಗಿ ಶನೈಶ್ಚರ ಸನ್ನಿಧಾನಕ್ಕೆ ಪ್ರತಿ ಶನಿವಾರ ಎಳ್ಳೆಣ್ಣೆ ದಾನ ಮಾಡ್ತಕ್ಕಂಥದ್ದು, ಕೊಟ್ಟು ಬರ್ತಕ್ಕಂಥದ್ದು, ಅದು ತುಂಬ ಸಹಾಯವಾಗುತ್ತೆ. ಇವರಿಗೆ ಆತಂಕ ಬೇಡ. ಈಗ ಶುಕ್ರನ ಭುಕ್ತಿ ನಡೀತಾ ಇರೋದ್ರಿಂದ ವಿವಾಹಕ್ಕಂತೂ ಖಂಡಿತ ಅವಕಾಶ ಇದೆ, ಆತಂಕ ಬೇಡ. ಕುಜಶಾಂತಿ ಒಂದು ಮಾಡಿಸ್ಬೇಕು. ವಿವಾಹ ಪ್ರತಿಬಂಧಕವಾಗಿದೆ ಕುಜಶಾಂತಿ. ಹೀಗಾಗಿ ಆ ಕುಜಶಾಂತಿ ಮಾಡಿಸಿದ್ರೆ ವಿವಾಹವೂ ಏರ್ಪಾಡಾಗುತ್ತೆ. ಈಗ ಶುಕ್ರನ ಕಾಲ, ಶುಕ್ರಸ್ತಪೋವ ತನುನಾಥ ಭಾಂಶ ತ್ರಿಕೋಣ ಮಾಯಾತಿ ತದಾ ವಿವಾಹ ಅಂತ ಆಧಾರ. ಹೀಗಾಗಿ ವಿವಾಹಕ್ಕೆ ಅವಕಾಶ ಇದೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಶಾಸ್ತ್ರಿಗಳೀಗ ಇಡೀ ವಾರ ಯಾವ ರೀತಿಯಾಗಿದೆ ರಾಶಿಫಲ ಅಂತ ನೋಡೋ ಸಮಯ. ಮೊದಲ 3 ರಾಶಿಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ. ಗಮನಿಸೋಣ. ಗ್ರಹಗಳ ಒಂದು ಸಂಚಾರ, ಇವುಗಳನ್ನ ಎಲ್ಲ ಗಮನದಲ್ಲಿಟ್ಟುಕೊಂಡು ರಾಶಿ ಫಲವನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿ ಗಮನಿಸೋಣ. ಮೇಷರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಸ್ವಲ್ಪ ಸಹೋದರ ಸಹಕಾರ ಚೆನ್ನಾಗಿರುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ. ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಇದೆ. ಸ್ತ್ರೀಯರಿಗೆ ಹೆಚ್ಚಿನ ಸೌಕರ್ಯ ಇದೆ. ಚಂದ್ರನ ಬಲ ಚೆನ್ನಾಗಿರೋದ್ರಿಂದಾಗಿ ನಿಮಗೆ ತುಂಬ ಚೆನ್ನಾಗಿರುತ್ತದೆ. ಅನುಕೂಲದ ವಾತಾವರಣ ಇರುತ್ತದೆ. ಸ್ವಲ್ಪ ಆರೋಗ್ಯದ ಮಟ್ಟಿಗೆ ಏರುಪೇರು. ಹೀಗಾಗಿ ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಹುಷಾರಾಗಿರಬೇಕು. ವಾರದ ಆದಿಯಲ್ಲಿ ಹೆಚ್ಚಾಗಿ ಸಂಕ್ರಾಂತಿ ಹಬ್ಬ ಇದೆ, ಎಲ್ಲ ಎಳ್ಳು ಬೀರು ಬಿಟ್ಟಿದ್ದಾರೆ ಅಂಥೇಳಿ ಯದ್ವಾ ತದ್ವಾ ಅಲ್ಲಿ ಸಿಹಿಕಾರಕನಾಗಿರ್ತಕ್ಕಂಥ ಗುರು ಇದ್ದಾನೆ ದ್ವಿತೀಯದಲ್ಲಿ ಮಾಂದಿ ಜೊತೆಗೆ. ಹೀಗಾಗಿ ಅತಿಯಾದ ಸೇವನೆ ತೊಂದರೆ ಮಾಡಬಹುದು. ಸ್ವಲ್ಪ ಎಚ್ಚರವಾಗಿರಿ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಮೇಷರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಬಂಧು ಮಿತ್ರರ ಸಹಕಾರ, ಒಳ್ಳೆಯ ಒಡನಾಟ, ಉತ್ತಮ ವಿಹಾರ ಸಂಚಾರ, ಇವುಗಳ ಬಲ ಚೆನ್ನಾಗಿದೆ. ಗುರುದೇವತಾ ಕ್ರಿಯೆಗಳಲ್ಲಿ ಆಸಕ್ತಿ ಹೆಚ್ಚಾಗಿರುತ್ತೆ. ಮಕ್ಕಳ ವಿಚಾರದಲ್ಲಿ ಅನುಕೂಲ ಇರುತ್ತೆ. ವೃತ್ತಿಯಲ್ಲೂ ವಿಶೇಷವಾದ ಅನುಕೂಲಗಳನ್ನು ಕಾಣ್ತೀರ. ತುಂಬ ಚೆನ್ನಾಗಿದೆ. ಸಂಕ್ರಾಂತಿ ಕಾಲದ ನಂತರದಲ್ಲಿ ರವಿಯ ಬದಲಾವಣೆ ಆಗುತ್ತೆ. ಸೂರ್ಯನ ಬದಲಾವಣೆಯಿಂದಾಗಿ ನಿಮಗೆ ತುಂಬ ಹೆಚ್ಚಿನ ಒಳ್ಳೆಯ ಫಲಗಳನ್ನು ಕಾಣಲಿಕ್ಕೆ ಅವಕಾಶ ಇದೆ. ಕರ್ಮಸ್ಥಾನಕ್ಕೆ ಬಂದಾಗ ಅಧಿಕಾರ ಬಲ ಅನ್ನೋದು ಸಿಗುತ್ತೆ. ಯೋಚನೆ ಮಾಡೋದು ಬೇಡ. ಪರಿಹಾರಕ್ಕೆ ಏನಪ್ಪ ಅಂದರೆ ಆರೋಗ್ಯದ ದೃಷ್ಟಿಯಿಂದ ಸುಬ್ರಹ್ಮಣ್ಯ ಕವಚವನ್ನು ಹೇಳ್ಕೊಳ್ಳಿ. ಅದು ನಿಮಗೆ ತುಂಬ ಸಹಾಯ ಮಾಡುತ್ತೆ. ಇನ್ನು ವೃಷಭ ರಾಶಿ ನೋಡೋದಾದರೆ ವೃಷಭ ರಾಶಿಯವರೆಗೂ ಅಷ್ಟೇ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಅದರ ಹೊರತಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲ ಚೆನ್ನಾಗಿದೆ. ಸಹೋದರ ಸಹಕಾರ ಚೆನ್ನಾಗಿರ್ತದೆ.
ಧೈರ್ಯ ಸಾಹಸಗಳಿದ್ದಾವೆ. ವೃತ್ತಿಯಲ್ಲೂ ಕೂಡ ಅನುಕೂಲ ವಾತಾವರಣ ಇದೆ. ಬಂಧು ಮಿತ್ರರ ಸಹಕಾರ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಸಂಕ್ರಾಂತಿ ಹಬ್ಬ ನಿಮ್ಮ ಪಾಲಿಗೆ ಸುಗ್ಗಿ ಹಬ್ಬನೇ. ಮನಸ್ಸಿಗೆ ಸಮಾಧಾನ ಇದ್ದರೆ ಅದೇ ಹಬ್ಬ. ಹೀಗಾಗಿ ನಿಮಗೆ ಸಮಾಧಾನ ಹಂಚಿಕೆಯಾಗುತ್ತೆ, ಅದರಲ್ಲಿ ಏನು ಸಂಶಯ ಇಲ್ಲ. ಆರೋಗ್ಯದ ಕಡೆ ಸ್ವಲ್ಪ ಗಮನ ಬೇಕು. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಗುರುವಾರದ ನಂತರ ನೋಡಿದ್ರೆ ಚೆನ್ನಾಗೇ ಇದೆ. ಅಲ್ಲೂ ಇಷ್ಟ ಮಿತ್ರರ ಜೊತೆಗೆ ಚೆನ್ನಾಗಿರ್ತೀರ, ಒಳ್ಳೆಯ ವಿಹಾರ ಆಗುತ್ತೆ. ನಿಮಗೂ ಕೂಡ ಒಂದು ಪ್ರಯಾಣ, ಎಲ್ಲೋ ಒಂದು ಜರ್ನಿ, ದೂರದ ಪ್ರಯಾಣ, ಈ ಥರದ ಸಾಧ್ಯತೆ. ಹಣ, ವಿದ್ಯೆ, ಕುಟುಂಬ ಇವುಗಳ ವಿಚಾರದಲ್ಲೂ ಕೂಡ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತಲ್ಲ, ಆತಂಕ ಬೇಡ. ಸ್ವಲ್ಪ ಮಟ್ಟಿಗೆ ವೃತ್ತಿಯಲ್ಲಿ ನಿಮಗೆ ಸ್ವಲ್ಪ ಅನುಕೂಲ ಇದೆ, ಇಲ್ಲ ಅಂತಲ್ಲ, ಸ್ವಲ್ಪ ವಿಳಂಬವಾಗಬಹುದು, ಕಾರ್ಯಗಳು ಸ್ವಲ್ಪ ನಿಧಾನವಾಗಬಹುದು, ಅದನ್ನು ಸೂಚಿಸ್ತಾ ಇದೆ. ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ ಏರ್ಪಾಡಾಗುತ್ತೆ. ಇದ್ರ ಬಗ್ಗೆ ಸ್ವಲ್ಪ ಹುಷಾರಾಗಿರಿ. ಇನ್ನು ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ವಿಷ್ಣು ಸನ್ನಿಧಾನಕ್ಕೆ ಹೆಸರು ಕಾಳು ದಾನ ಅಥವಾ ಮುದ್ಗಾನ್ನ ಪೊಂಗಲ್ ಅಂತೀವಲ್ಲ, ಅದನ್ನು ನೀವು ನೈವೇದ್ಯ ಮಾಡಿಸೋದು ತುಂಬ ಒಳ್ಳೆಯದು. ಅದನ್ನು ಪ್ರಸಾದ ತೊಗೊಳ್ಳಿ ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿ ನೋಡೋಣ. ಮಿಥುನ ರಾಶಿಯವರಿಗೆ ಧನ ಲಾಭ ತುಂಬ ಚೆನ್ನಾಗಿದೆ. ಸಂಕ್ರಾಂತಿ ಸುಗ್ಗಿ ಹಬ್ಬದಲ್ಲಿ ನಿಮಗೆ ಧನ, ವಿದ್ಯಾ ಲಾಭ, ಕುಟುಂಬದಲ್ಲಿ ವಿಶೇಷ ಸಹಕಾರಗಳು, ಸ್ತ್ರೀಯರಿಗೆ ಹೆಚ್ಚಿನ ಅನುಕೂಲಗಳು, ವೃತ್ತಿಯಲ್ಲಿ ಅನುಕೂಲ, ವಿದೇಶ ವಹಿವಾಟಿನ ಲಾಭ ತುಂಬ ಚೆನ್ನಾಗಿದೆ. ಹೇಗೆ ಶುರು ಆಗುತ್ತೆ ಅಂತಂದರೆ ಸಂಕ್ರಾಂತಿಯ ಸುಗ್ಗಿ ನಿಮ್ಮ ಪಾಲಿಗೂ ಕೂಡ ಒಂದು ವಿಶೇಷ ಒಂದು ಫಲವನ್ನು ತಂದುಕೊಡುತ್ತೆ, ಅದರಲ್ಲಿ ಏನು ಸಂಶಯ ಇಲ್ಲ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಸಂಕ್ರಾಂತಿ ಆದ 1-2 ದಿನಕ್ಕೆ ಸಹೋದರಲ್ಲಿ ಸ್ವಲ್ಪ ಒಳ್ಳೆಯ ಒಡನಾಟ ಚೆನ್ನಾಗಿರುತ್ತೆ. ವೃತ್ತಿಯಲ್ಲೂ ಸಮಾಧಾನಕರ ಫಲ ಇದೆ. ತಂದೆಯ ಆರೋಗ್ಯದ ಸ್ವಲ್ಪ ವ್ಯತ್ಯಾಸ ಆಗಬಹುದು. ಸೇವಕರು, ಸಹಾಯಕರು ಇವರಿಂದ ವಿಶೇಷವಾದ ಅನುಕೂಲಗಳಿದ್ದಾವೆ. ಮುಖ್ಯವಾಗಿ ನಿಮಗೆ ಧೈರ್ಯ, ಸಾಹಸ ಇಂಥ ಕೆಲಸಗಳು ಸುಲಭವಾಗಿ ಮಾಡ್ತೀರಾ. ಕ್ಲಿಷ್ಟ ಅಂತ ಯಾವುದೂ ಇಲ್ಲ, ಕಷ್ಟ ಅಂತ ನೀವು ತಲೆ ಮೇಲೆ ಕೈ ಹೊತ್ತು ಕೂತ್ಕೊಳ್ಳೋದು, ಆ ರೀತಿಯ ಒಂದು ಫಲ ಇದೆ, ಚೆನ್ನಾಗಿದೆ. ಪ್ರಾರ್ಥನೆಗೆ ನೀವು ಶಿವ ಸನ್ನಿಧಾನಕ್ಕೆ ಸ್ವಲ್ಪ ಗೋಧಿ ದಾನ ಮಾಡಿ. ಯಾಕೆಂದರೆ ರವಿ ಅಷ್ಟಮಕ್ಕೆ ಹೋದಾಗ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುತ್ತೆ. ತಂದೆ ಮಕ್ಕಳಲ್ಲಿ ಮನಸ್ತಾಪಗಳು, ಕಲಹಗಳಿಗೆ ಕಾರಣವಾಗುತ್ತೆ. ಪಿತ್ರಾರ್ಜಿತ ಆಸ್ತಿ ಬರ್ತಾ ಇತ್ತು, ಇನ್ನೇನು ಒಂದು ದೂರ ಆಗಿಬಿಡ್ತು, ಆ ಥರದ್ದು ಒಂದು ಲಕ್ಷಣಗಳಿದ್ದಾವೆ. ಹೀಗಾಗಿ ಶಿವ ಸನ್ನಿಧಾನಕ್ಕೆ ಗೋಧಿ ಸಮರ್ಪಣೆ ಮಾಡಿ, ಅದು ಹೆಚ್ಚಿನ ಬಲ ಕೊಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.